ನಮಸ್ಕಾರ, ಶುಭ ಸಂಜೆ. ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇದೇ ಮಾರ್ಚ್ 29ನೇ ತಾರೀಕು ಶನಿ ಬದಲಾವಣೆಯ ಪ್ರಯುಕ್ತ ಶನೇಶ್ವರ ಹೋಮದ ಕಾರ್ಯಕ್ರಮ ಬಹಳ ವಿಶೇಷವಾಗಿ ನಡೀತಾ ಇದೆ. ಪ್ರತಿಯೊಬ್ಬರು ಕೂಡ ಇದರಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಸ್ಕ್ರೀನ್ ಮೇಲೆ ಬರ್ತಿರುವಂತಹ ನಂಬರ್ಸ್ಗೆ ಕರೆ ಮಾಡಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು. ಏನೋ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಜಾತಕದಲ್ಲಿ ಶುಕ್ರ ಗ್ರಹ ಚೆನ್ನಾಗಿಲ್ಲ ಅಥವಾ ಇರಬೇಕಾಗಿರುವಂತಹ ಮನೆಯಲ್ಲಿಲ್ಲ, ನೀಚ ಸ್ಥಾನದಲ್ಲಿ ಇದ್ದಾರೆ ಅಂತಂದ್ರೆ ಯಾವ ರೀತಿ ಸಮಸ್ಯೆಗಳು ಕಂಡು ಬರಬಹುದು? ಇದಕ್ಕೆ ಪರಿಹಾರ ರೂಪವಾಗಿ ಯಾವ ರೀತಿಯ ಯಂತ್ರದ ರಚನೆ ನಾವು ಮಾಡ್ಕೊಳ್ಬೇಕಾಗತ್ತೆ? ಇದ್ರ ಬಗ್ಗೆ ಮಾಹಿತಿನ ತಿಳಿಸ್ತೀವಿ. ಓಂ ವಿಶ್ವಸ್ಮಯ ನಮಃ. ಪ್ರೀತಿಯ ಬಂಧುಗಳೇ, ಶುಕ್ರ ನಾನೇನು ಹೇಳಬೇಕಾಗಿಲ್ಲ, ಎಲ್ಲ ಅವರಿಗೆ ಗೊತ್ತಿರುತ್ತೆ. ಅವರೇ ದೇವರುಗಳು, ಅವ್ರಿಗೆಲ್ಲ ಗೊತ್ತುಂಟು. ಒರಿಜಿನಲ್ ಆಗಿ ಶುಕ್ರ ಅನ್ನುವವ ಏನೇನಕ್ಕೆ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ನಾವೇನು ಸ್ಪರ್ಮ ಅಂತ ಕರಿತೀವಿ, ವೀರ್ಯಕ್ಕೆ ಬಿಳಿಯ ವರ್ಣದ್ದು ಕೆಲವೆಲ್ಲ ಥಿಂಗ್ಸ್ಗೆ, ಇನ್ನು ಡೈಮಂಡ್ ವಜ್ರಕ್ಕೆ. ಇನ್ನು ಶುಕ್ರ ಅನ್ನುವ ಚೆನ್ನಾಗಿದ್ದಾನೆ ಜಾತಕದಲ್ಲಿ ಅಂತಂದ್ರೆ ಅವರು ಐಷಾರಾಮದ ಜೀವನ ಮಾಡಿಯೇ ಮಾಡ್ತಾರೆ. ಸಾಲ ಮಾಡಿ ಆದ್ರೂ ತುಪ್ಪ ಸಾಲ ಮಾಡಿ ಆದ್ರೂ ತುಪ್ಪ ಹಾಗೆ ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನ ಹಾಗೆ ಖುಷಿಯಾಗಂತೂ ಇರ್ತಾರೆ. ಇನ್ನು ಕೆಲವರು ಕೂಡಿಟ್ಟು ಅವ್ರ ಮೇಲೆ ಇವನ್ನ ನೋಡಿ ಅಸೂಯೆ ಪಟ್ಕೊಂಡು ಹಂಗೆ ಇರ್ತಾರೆ, ಏನೂ ತಗೊಳಲ್ಲ. ಶುಕ್ರ ಚೆನ್ನಾಗಿಲ್ಲ ಅಂದ್ರೆ. ಶುಕ್ರ ಯಾರಿಗೆ ಚೆನ್ನಾಗಿರ್ತಾನ, ಎಲ್ಲ ಮನುಷ್ಯ ಅಂದ್ಮೇಲೆ ಎಲ್ಲವೂ ಕೂಡ ಅನುಭವಿಸ್ಬೇಕಂತ ಖುಷಿಯಿಂದ ಎಂಜಾಯ್ ಮಾಡ್ತಿರ್ತಾರೆ. ಕಾರ್ ತಗೊಳ್ತಾರೆ, ಬಂಗ್ಲೆ ತಗೊಳ್ತಾರೆ, ಹಣದಿಂದ ಆಭರಣ ಏನೇನ್ ಬೇಕೆಲ್ಲ ಖರೀದಿ ಮಾಡ್ತಾರೆ, ಬ್ಯಾಲೆನ್ಸ್ ಮಾಡ್ತಾರೆ. ಇವನ್ನ ಎಲ್ಲರನ್ನ ಬ್ಯಾಲೆನ್ಸ್. ಅದೇ ಚಾಕಚಕ್ಯತೆ. ಇಲ್ಲಿ ಜೀವನದಲ್ಲಿ ಇನ್ನೇನು ಮಾಡ್ತೀಯ? ಭಯ ಪಟ್ಕೊಂಡೇ ಇದ್ರಲ್ಲೇ ಇರಬೇಕಾಗತ್ತೆ. ದುಡಿಯೋನು ನೀನೆ, ಸಾಲ ಮಾಡೋನು ನೀನೆ, ಸಾಲ ತೀರಿಸೋನು ನೀನೆ. ಎದ್ದೇಳ ಮೇಲೆ ಮಾಡು ಬಾ. ಎಲ್ಲವನ್ನೂ ಕೂಡ ರತ್ನಕಂಬಳಿ, ಆಸೀನ ರತ್ನಕಂಬಳಿ ಆಸೋದೆ ಹವಾ ಶುಕ್ರ ನಿಮಗೆ. ಅದು ಶುಕ್ರ ಉಚ್ಚ ಸ್ಥಾನದಲ್ಲಿ ಮೀನದಲ್ಲಿ ಇದ್ರಂತೂ ಹೇಳೋದೇ ಬೇಡ. ಲಗ್ನಾಂತ ಸೆಕೆಂಡ್ ಹೌಸ್ ಅಲ್ಲಿದ್ರೆ ಇನ್ನೇನು ಹೇಳ್ಬೇಕು ನಾನು? ಅದೆಲ್ಲ ಭಾಗ್ಯದಲ್ಲಿದ್ರೆ ಮತ್ತೊಂದೇನು ಹೇಳ್ಬೇಕು? ಅದಕ್ಕೆ ಶುಕ್ರ ಯಾರಿಗೆ ಜಾತಕದಲ್ಲಿ ಎಲ್ಲಿರ್ತಾನೋ, ಶುಕ್ರ ದಶಾಭುಕ್ತಿ ಅಂತ ಬಂದಿದ್ರೆ ಅಂತರ್ಭುಕ್ತಿ ಇದ್ದಾಗ ಫಲ ಕೊಡಲ್ಲ. ಅದೇ ಭುಕ್ತಿ ಅಂತರ್ಭುಕ್ತಿ ಇದ್ದಾಗ. ಇನ್ನು ಬೇರೆ ಆದ್ರೆ ಮಿತ್ರಗ್ರಹ ಇತ್ತು ಅಂತಂದ್ರೆ ಏನೇ ನಾನು ಹೇಳಕ್ ಬರಲ್ಲ, ಅಷ್ಟು ಅದ್ಭುತಗಳು ನಡೀತವೆ ಅವರಿಗೆ, ಅಷ್ಟೊಂದು ಚೆನ್ನಾಗಿರುತ್ತಾರೆ. ಈಗ ಸಡನ್ ಲಕ್ ಅಂತಾರಲ್ಲ, ಶುಕ್ರ ಮತ್ತೆ ರಾಹು ತುಂಬಾ ಯಥೇಚ್ಛವಾಗಿ ಬರೀ ಸಂಬಳ ಪಡ್ಕೊಳ್ತಾರಲ್ಲ, ಅವ್ರದ್ದೊಂದು ವಿಧಾನ ಇರುತ್ತೆ. ಈ ಬಿಸ್ನೆಸ್ ಮಾಡ್ತಾರೆ ಪಾಪ 2-3 ವರ್ಷ 4 ವರ್ಷ 10 ವರ್ಷದಿಂದ ಪಡಿಪಾಟ್ಲೆ ಬಿದ್ದಿರ್ತಾನೆ. ಯಾವ್ದಾವುದೋ ದಶಾಭುಕ್ತಿಗಳು ಬಂದಾಗ ಶುಕ್ರ ಮಹಾದಶೆ ಬಂದಿದೆ ಅಂತ ಹೇಳ್ತಾರೆ ಗುರುಗಳು. ನನಗೇನು 2 ವರ್ಷ ಆಯ್ತು 3 ವರ್ಷ ಆಯ್ತು ಏನೂ ಇಲ್ಲ ಅಂತಾನೆ. ಆ ಭುಕ್ತಿಗಳಕ್ಕೆ ಬೇಕಲ್ಲಿ 3 ವರ್ಷ ನಿನಗೆ. ಅದು ಕಳೆದ ಮೇಲೆ ಬರತಕ್ಕಂಥದ್ದು ಏನಿದೆಯೋ ಅದನ್ನೇ ಅಂತರ್ಭುಕ್ತಿ ಅಂತ ಕರೀತಾರೆ. ಅದು ಬಂದ್ಮೇಲೆ ಅದ್ರ ಜೊತೆಗೆ ನಿನ್ನ ಜಾತಕದಲ್ಲಿ ಮೊದಲಲ್ಲಿದೆ ಕುಡ್ಲಿನಲ್ಲಿ, ರಾಶಿ ಕುಡ್ಲಿಯಲ್ಲಿ, ಅದು ಗಮನಿಸ್ಬೇಕು ನೀವು. ನವಾಂಶದಲ್ಲೂ ಗಮನಿಸ್ಬೇಕು. ಇದನ್ನ ನೋಡಿಕೊಂಡರೆ ಬಹುಶಃ ಒಂದು ಪರ್ವತ ನಿಮ್ಮದೇ, ಒಂದು ಪರ್ವತವನ್ನ ನೀವು ಮಾಡಿ ಇಟ್ಕೋಬಹುದು, ಹಾಗಿರ್ಬೋದು. ಅಷ್ಟು ಅದ್ಭುತವಾಗಿರುತ್ತೆ. ಲ್ಯಾವಿಶ್ ಲೈಫ್ ಲೀಡ್ ಮಾಡಬೇಕು ಅಂತಂದ್ರೆ ಶುಕ್ರ ಮಾತ್ರ ಅದ್ಭುತವಾಗಿರುತ್ತೆ. ಇದು ಕಟ್ಟಿಟ್ಟ ಬುತ್ತಿ. ಜ್ಯೋತಿಷ್ಯದಲ್ಲಿ ಎಷ್ಟು ಸಲ ನಾವು ಎಷ್ಟು ಜನರದ ಜಾತಕ ನೋಡ್ತೀವೋ, ನೋಡ್ತಕ್ಕಂಥದ್ದೇ ಮೇಜರ್ ಆಗಿ ಇವ್ರು ಎಲ್ಲೆಲ್ಲಿದ್ದಾರೆ, ಕೇಂದ್ರಗಳಲ್ಲಿದ್ದಾರಾ ಅಥವಾ ಉಚ್ಚ ಸ್ಥಾನದಲ್ಲಿದ್ದಾರಾ ಅಥವಾ ನೇಚರ್ ಆಗಿದ್ದಾರೆ ಅಂತ ನಮ್ಮ ಕಣ್ಣು ಹೋಗೋದೇ ಅದು. ಆನಂತರ ಉಳಿದಿದ್ದೆಲ್ಲ ಇದಾನೆ ಹೋಗ್ತೀವಿ. ಈತ ಏನು ಅಂತ ತಿಳ್ಕೊಬೇಕಲ್ಲ, ನಮಗೆ ಅನಿಸ್ಬೇಕಲ್ಲ ಅದು. ಅದನ್ನು ನೋಡಿದಾಗ ಇವ್ರು ಏನೇನು ಮಾಡಿದ್ದಾರೆ ಅಂತಕ್ಕಂಥದ್ದು, ಸಾಧನೆ ಮಾಡುವಂಥವನ್ನ ಮಾಡಿದ ಅಲ್ಲಂತನ, ಅಥವಾ ಇವರು ಒಳಗಡೆ ಏನು ಕ್ಯಾಲ್ಕುಲೇಷನ್ ನಡೀತಾ ಇದೆ ಇವೆಲ್ಲ ಗೊತ್ತಾಗ್ತಕ್ಕಂಥದ್ದು ಮೊದಲೇ ಆತ ದೈತ್ಯ ಗುರು. ಇಲ್ಲಿ ಒಂದು ಎಚ್ಚರಿಸಿ ಹೇಳೋದಾದ್ರೆ, ಎಲ್ಲರಿಗೂ ಸಾವಿದೆ. ಈ ಯುದ್ಧ ಮಾಡುವಾಗ ದೇವತೆಗಳು ಸತ್ತೋಗ್ತಾರೆ, ರಾಕ್ಷಸರು ಸತ್ತೋಗ್ತಾರೆ. ಸತ್ತೋದ್ರೂ ಕೂಡ ರಾಕ್ಷಸರು ಬದುಕಿಸುವಂತ ವಿದ್ಯೆ ಶುಕ್ರನ್ ಗೊತ್ತಿದೆ. ಮತ್ತೆ ಇವ್ರಿಗೆ ಇನ್ನಷ್ಟೇ ದೇವತೆಗಳ ಕತೆ. ಇವ್ರು ಸತ್ತೋಗಿರ್ತಾರೆ ಮತ್ತು ಬದುಕಿಸ್ತಾರೆ ಅಂತ ದೈತ್ಯ ಗುರು ಈತ ಶುಕ್ರಾಚಾರ್ಯ. ಅಂತ ಶುಕ್ರನ ಪದವಿ ನೀವು ಪಡ್ಕೊಂಡ್ರೆ ಇನ್ನು ಸ್ವಲ್ಪ ನೀವು ಗಮನಿಸ್ಬೇಕಾಗಿರೋದು, ನಿಮ್ಮ ಟೈಮ್ ಅಂತ ಬಂದಾಗ ನೀವು ಕೇರ್ ತಗೊಂಡು ಏನೇನು ಮಾಡ್ಬೇಕು ಅಂತ ಮಾಡ್ಬೇಕಾಗುತ್ತೆ. ಶುಕ್ರನಿಗೆ ನೀವು ಎಷ್ಟು ಕ್ಲೋಸ್ ಇರಬೇಕು, ಹೇಗಿರಬೇಕು. ಅದೇ ಅಮ್ಮನವರ ದೇವಸ್ಥಾನ, ಅಮ್ಮನಿಗೆ ಸಂಕಲ್ಪ ಮಾಡ್ಕೊಂಡ್ರೆ, ಯಾರೋ ಅಮ್ಮನಿಗೆ ಏನಾದರೂ ನಾವು ಸುವರ್ಣ ದಾನವನ್ನ ಮಾಡಿಬಿಡ್ತೀವಿ ಅಂತಂದ್ರೆ, ಒಂದು ತಾಳಿನ ಮತ್ತೊಂದು ಯಾವ ಜೀವನಚಾರ ಬರೆದಿಟ್ಕೊಳ್ಳಿ. ಕೊಟ್ಟಷ್ಟು ನಮಗೆ ಅದರ 100 ಟೈಮ್ಸ್, 1 ಗ್ರಾಮ್ ಕೊಟ್ಟರೆ 100 ಗ್ರಾಮ್ ಹಿಂದೆನೆ ಬರುತ್ತೆ. ಅದು ಅಷ್ಟು ಇರುತ್ತೆ. ಶುಕ್ರ ಏನಂದ್ರೆ ನೀಚ ಸ್ಥಾನದಲ್ಲೋ ಕೆಟ್ಟದಲ್ಲೋ ಇದ್ರೆ ಮಾತ್ರ. ಇನ್ನು ಅವನಿಗೆ ಬಂದ ನೀಚ ಸ್ಥಾನ ಬಂದು ಕನ್ಯಾ ರಾಶಿ ಆಗಿರತಕ್ಕಂಥದ್ದು, ಮೀನದಲ್ಲಿದ್ರೆ ಉಚ್ಚ ಸ್ಥಾನ ಆಗಿರ್ತಾರೆ. ಅದಕ್ಕಾಗಿ ಅಂತ ಶುಕ್ರನ ಪರ್ವ ನೋಡ್ಕೊಂಡು ಮಾಡ್ಕೊಳ್ಳಿ. ಈ ಶುಕ್ರನ ಚಾರ್ಟ್ ನಿಮ್ಮನ್ನು ಯಂತ್ರವನ್ನು ಕೊಡುತ್ತೇನೆ. ಅದು ಯಾರಿಗೆ ತೊಂದರೆ ಇದೆ, ನೀವು ಎಲ್ಲಿ ಬರ್ಕೊಳ್ಬೇಕು ಅಂತಂದ್ರೆ ಇಲ್ಲಿ ಸ್ವಲ್ಪ ನೀವು ಗಮನಿಸಬೇಕಾಗತ್ತೆ. ಬಿಳಿಯ ವರ್ಣದ್ದು ಅಂತ ಸಕ್ಕರೆನ ಪುಡಿ ಮಾಡ್ಕೊಳ್ಬೇಕು.
ಈ ಪೂರ್ಣವಾಗಿ ಸಕ್ಕರೆನ ಪುಡಿ ಮಾಡ್ಕೊಳ್ತಾ ಒಂದು ತಟ್ಟೆಗೆ ಹರಡಿ ಬಿಟ್ಟು ಈ ಸಂಖ್ಯೆಗಳನ್ನು ಬರೆಯುವಂಥದ್ದು. ಈ ಸಂಖ್ಯೆಗಳನ್ನು ನೀವು ಬರೆದು ಬಿಟ್ಟು ಹಾಗೇನೆ ಸ್ವಲ್ಪ ನೀವು ಗಮನಿಸಲೇಬೇಕಾಗಿರತಕ್ಕಂಥದ್ದು, ಐಸ್ ವಾಟರ್ ಇದ್ರೆ ಬಹಳ ಉತ್ತಮ. ಐಸ್ ವಾಟ್ರು ಇತ್ತು ಅಂತಂದ್ರೆ ಅಲ್ಲಿ ನೀವು ಕೈ ತೊಳ್ಕೋಬೇಕು, ಆ ನೀರಿಂದ ಕೈ ತೊಳ್ಕೊಳ್ತಕ್ಕಂತಹದ್ದು. ನಂತರ ಬಿಳಿಯ ಕ್ಲಾತ್ ವರ್ಣದ ಕೈ ಒರೆಸ್ಕೊಳ್ತಕ್ಕಂಥದ್ದು, ಅದ್ರ ಮೇಲೆ ಕೈ ಇಡುವಂಥದ್ದು, ಪ್ರೇಯರ್ ಮಾಡುವಂಥದ್ದು. ನಿಮ್ಮ ಏನೇನು ಬೇಕು ಐಷಾರಾಮದ ಅದನ್ನೆಲ್ಲ ನೆನ್ಪು ಮಾಡ್ಕೊಳ್ತದ್ದು. ಯೂನಿವರ್ಸ್ಗೆ ನೀವು ಕನೆಕ್ಟ್ ಆಗಲೇಬೇಕು. ಶುಕ್ರದೇವ, ನನ್ನ ಕಡೆ ಸ್ವಲ್ಪ ತಿರುಗಿ ನೋಡು, ನನಗೂ ಕೂಡ ಹೀಗೆ ಬದುಕಬೇಕಂತ ಆಸೆ ಇದೆ, ನನ್ನ ಜಾತಕವನ್ನು ದಯವಿಟ್ಟು ಬದಲಾಯಿಸು, ನನ್ನ ಪರಿಸ್ಥಿತಿ ಹೀಗಿದೆ, ನನಗೆ ಆಗಬಾರದ ಅವಮಾನಗಳಾಗಿದೆ, ನಮ್ಮ ಒಂದು ಸಂಬಂಧಿಕರ ಜೊತೆ ನನ್ನ ಒಂದು ಲೆವೆಲ್ಗೆ ಬೆಳೆಸಕಣಯ ಅಂತೇಳಿ ಶುಕ್ರನ ಕೇಳಿಕೊಳ್ಳಿ. ಎಲ್ಲರದ್ದು ಪಕ್ಕಕ್ಕಿಡಿ, ಅತ್ಲಾಗೆ ಏನೇನು ಮಾಡಿದ್ರೆ ಎಲ್ಲ ಪಕ್ಕಕ್ಕಿಡಿ. ಶುಕ್ರನಿಗೆ ಒಮ್ಮೆ ನೀವು ಮರೆ ಹೋಗಿ. ಶುಕ್ರ ಕೊಟ್ಟರೆ ಅಷ್ಟು ಖುಷಿಯಾಗಿ ಕೊಡ್ತಾನೆ. ನಿಮ್ಮ ಬುದ್ಧಿಗಳು ಹೇಗಿದ್ವೋ, ಯಾವ್ಯಾವ ತಪ್ಪು ಮಾಡಿದ್ರು ಎಂತ ಗೊತ್ತಿಲ್ಲ, ಒಟ್ಟಾರೆ ಶುಕ್ರನನ್ನ ನೀವು ಪ್ರಾರ್ಥನೆ ಮಾಡಿದ್ರೆ ನೀವು ಐಷಾರಾಮದ ಜೀವನ. ಯಾಕಂದ್ರೆ ಪಾಪ ಕೆಲವರು ಇರ್ತಾರೆ, ಈ ಏನು ಇರಲ್ಲ ಅವ್ರ ಜೀವನದಲ್ಲಿ. ಕಾರು ಪಡ್ಕೊಳ್ತಾರೆ, ಬಂಗ್ಲೆ ಪಡ್ಕೊಳ್ತಾರೆ, ಪರವಾಗಿಲ್ಲ. ತುಂಬಾ ಕಾರುಗಳಿತ್ತು, ಬಂಗ್ಲೆ ವಾಸ ಇತ್ತು, ಬೇಕಾದಷ್ಟು ಇತ್ತು, ಎಲ್ಲ ಅನುಭವಿಸ್ಬಿಟ್ಟು ಈಗ ಏನು ಇಲ್ಲ, ಬಸ್ಸಲ್ಲಿ ಓಡಾಡ್ತಾರೆ ಅಂದ್ರೆ ಅವ್ರ ಪರಿಸ್ಥಿತಿ ಏನು, ಹೇಗಿರ್ತಾರೆ ಅವರು? ಅನುಭವಿಸಿರೋಂಥವ್ರು. ಆದ್ರೆ ಇವ್ರು ಅನುಭವಿಸ್ತೇ ಪಡ್ಕೊಳ್ತಿದ್ದಾರೆ, ಅವ್ರಿಗೆ ಖುಷಿ ಇರುತ್ತೆ. ಅವ್ರೊಂದು ಲಿಟ್ಲ್ ಬಿಟ್ಟು ಅದು ಹೋದ್ರು ಕಳೆದ್ರು ಕೂಡ ಮತ್ತು ಏನೋ ಅಷ್ಟು ಗಾಸಿ ಆಗಲ್ಲ. ಎಲ್ಲ ಲ್ಯಾವಿಶ್ ಲೈಫ್ ನ ಲೀಡ್ ಮಾಡಿ ಅನುಭವಿಸಿ ಮತ್ತೆ ದುಸ್ಥಿತಿ ಬರೋದಾದ್ರೆ ಎಂತ ಕತೆ. ಅಂತವರೆಗೆ ಈ ಯಂತ್ರ ಇನ್ನಷ್ಟು ನೀವು ಮೊದಲಿದ್ರಲ್ಲ ಅದ್ರ 10 ಟೈಮು ನೀವು ಅಂದ್ಕೊಂಡಾಗೆ ಮೇಲೆ ಹೇರ್ತೀರಿ, ಗಗನ ಎತ್ತರ ಹೇರ್ತೀರಿ. ಅದರ ಒಳ್ಳೆಯದು ಕೂಡ ಇರಲಿ. ಒಂದಷ್ಟು ಕೆಲಸಗಳು, ಒಳ್ಳೆ ಕೆಲಸಗಳು ಮಾಡ್ತಾ, ಒಂದಷ್ಟು ಎಲ್ಲಿ ಸಾಧ್ಯ ಇರಲ್ಲ ಅನ್ನದಾನ ಮಾಡ್ತಾ ಬನ್ನಿ. ಶುಕ್ರ ಕೃಪೆಗೆ ಒಳಗಾಗ್ತೀರಿ. ಆ ಯಂತ್ರವನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ತಾ ಕಂಟಿನ್ಯೂ ಮಾಡ್ತೀರಿ. ಆ ಸಕ್ಕರೆ ಸ್ವಲ್ಪ ನಿಮ್ಮ ಕೆಲಸಕ್ಕೆ ಹೋಗುವಾಗ ಬಾಯಿಗೆ ಹಾಕೊಂಡು ಹೋಗ್ತಿರ್ತೀರಿ. ಎಷ್ಟು ದಿನ ಮಾಡ್ಕೊಳ್ಬೇಕು, ಎಷ್ಟು ದಿನ ನಿಮ್ಗೆ ಹಣ ಬೇಕು, ಹಾಗೆ ಒಂದಷ್ಟು ಬಾಯಿಗೆ ಹಾಕ್ಕೊಳ್ತೀರಿ. ಒಂದಷ್ಟು ನೀವು ಕೆಲಸದ ನಿಮಿತ್ತ ಹೊರಗಡೆ ಹೋಗುವಾಗ ಆ ಸಕ್ಕರೆನ ಒಂದಷ್ಟು ಇರುವೆಗೆ ಹಾಕ್ಬಿಟ್ಟು ಹೊರಡ್ತೀರಿ. ನಿಮ್ಮ ಮನೆಯಲ್ಲಿ ಒಂದು ಸೂಚನೆ ಬರುತ್ತೆ, ಕಪ್ಪು ಇರುವೆಗಳು ಕಾಣಿಸ್ಕೊಳ್ಳುತ್ತವೆ. ಆಶ್ಚರ್ಯ ಆಗತ್ತೆ. ನೀವು ಯಾವುದೋ ಒಂದು ಗಿಡಕ್ಕೆ ನೀರು ಹಾಕ್ತಿರ್ತೀರಿ, ಆ ಅಕ್ಕಪಕ್ಕ ನಿಮಗೆ ಸೂಚನೆ ಕೊಡ್ತಾವ, ಒಂದು ಗೂಡು ಕಾಣಿಸ್ಕೊಡುತ್ತೆ, ಆ ಕಪ್ಪು ಇರುವೆಯ ಗೂಡು ಕಾಣಿಸ್ಕೊಡುತ್ತೆ. ನೀವು ನೀರು ಹಾಕ್ಬಿಟ್ಟು ಅದು ನೋಡ್ತಾನೆ ಇದೆಯಾ, ಹೊರಟು ಹೋಗ್ಬಾರ್ದು. ಅದಕ್ಕೆ ಸಕ್ಕರೆ ಅಷ್ಟು ಹಾಕ್ಬೇಕು. ನೀವು ಅದು ಹಾಕಿನೇ ಮಾಡ್ಬೇಕು. ಒಂದಷ್ಟು ಪಾಕೆಟ್ ಇಟ್ಕೊಡ್ಬೇಕು. ನಿಮ್ಮ ಜೊತೆಗೆ ಹೋಗಿ ಎಲ್ಲಾನು ಹಾಕಿ ಶುಕ್ರನ ಮಂತ್ರ ಹೇಳಿರ್ತೀರಿ. ಇನ್ನು ನಡೆಯೋ ಅದ್ಭುತಗಳು ನೀವೇ ಕಾಣ್ತೀರಿ. ಖಂಡಿತವಾಗ್ಲೂ ಗುರುಗಳೇ, ಶುಕ್ರ ಚೆನ್ನಾಗಿತ್ತು ಅಂತಂದ್ರೆ ಯಾವ ರೀತಿಯಾಗಿರುವಂತಹ ಲ್ಯಾವಿಶ್ ಲೈಫ್ ನ ಅವ್ರು ಲೀಡ್ ಮಾಡ್ತಾರೆ ಅಂತ ತಿಳಿಸ್ಕೊಟ್ರಿ. ಜೊತೆಗೆ ಶುಕ್ರನ ಯಂತ್ರನ ಹೇಗೆ ರಕ್ಷಣೆ ಮಾಡ್ಕೊಳ್ಬೇಕು ಅಂತ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರು, ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.